ಯುದ್ಧದ ಎಫೆಕ್ಟಿಂದಾಗಿ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ದಿನೇ ದಿನೇ ಅವರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಮುಂದಿನ ಜೀವನ ಹೇಗೆ ಅನ್ನುವಂತಹ ಪ್ರಶ್ನೆ ಅವ್ರದ್ದು. ಹಾಗಿದ್ರೆ ಸರ್ಕಾರ ಏನು ಮಾಡುತ್ತೆ ಮುಂದೆ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಆಟೋ ಚಾಲಕರ ಎಲ್ಲರ ಸಮಸ್ಯೆ ನಿಮಗೂ ಕೂಡ ಗೊತ್ತಿದೆ. ಏನು ಮಾಡಬಹುದು ಇದಕ್ಕೆ ಅಂತ? ಈಗ ನಮ್ಮ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಇದೆಲ್ಲ ಕೂಡ ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಡೋದು. ಗ್ಯಾಸ್ನವ್ರಿಗೂ ಅಷ್ಟೇ, ಅವರಿಗೆ ಎಷ್ಟು ಕ್ವಾಂಟಿಟಿ ಕೊಡಬೇಕು, ಕೋಟಾ ಕೊಡ್ತಾರಲ್ಲ, ಅದು ಡೀಸೆಲ್ಲು ಪೆಟ್ರೋಲ್ಗೆ ಕೋಟಾ ಇರೋಲ್ಲ. ಅವ್ರು ಎಷ್ಟು ಸೇಲ್ ಮಾಡ್ತಾರೋ ಅದ್ರ ಮೇಲೆ ಕೊಡ್ತಾ ಇರ್ತಾರೆ. ಏಜೆನ್ಸಿನೂ ಅವ್ರದ್ದೇ, ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೆ ನಾವು ಒತ್ತಾಯ ಮಾಡಿದ್ದೀವಿ. ಈಗಾಗಲೇ ನಮ್ಮ CM ಕೇಂದ್ರಕ್ಕೆ ಲೆಟ್ರ್ ಬರೆದಿದ್ದಾರೆ. ನಾನೇ ಹೋಗಿ ಕೂತ್ಕೊಂಡು ನಮ್ಮ CM ಕೈಲಿ ಫೋನ್ ಮಾಡ್ತಿದ್ದೀನಿ ಸಂಬಂಧಪಟ್ಟ ಮಂತ್ರಿಗಳಿಗೆ. ಆಮೇಲೆ ನಮ್ಮ ಮುನಿಯಪ್ಪನವರು ಗ್ರಾಹಕರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು, ಅವರು ಕೂಡ ಕೇಂದ್ರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಹಜವಾಗಿ ಏನಾಗುತ್ತೆ, ಪಾಪ ಆಟೋ ಚಾಲಕರಿಗೆ ತೊಂದರೆ ಆಗುತ್ತೆ. ಈಗ ಅವರಿಗೆ ದಿನನಿತ್ಯದ ದುಡಿಮೆ ಇಲ್ಲ, ಜೀವನ ಹೇಗೆ ಅನ್ನುವ ಅದಕ್ಕೆ ನಾವು ಹೆಚ್ಚು ಕೇಂದ್ರ ಸರ್ಕಾರವನ್ನು ಒತ್ತಾಯ ಆಗಬೇಕು. ನಾವೇ ಅಂತಲ್ಲ, ಇಡೀ ದೇಶದಲ್ಲಿ. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಕೊಡಬೇಕು. ಈಗ ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ನಮ್ಮ ಕಂಟ್ರೋಲ್ ಏನೂ ಇಲ್ಲ. ನಮ್ಮಲ್ಲಿ ಉತ್ಪಾದನೆಯೂ ಆಗಲ್ಲ. ಇದೆಲ್ಲ ಕೂಡ ವಿದೇಶದಿಂದ ಬರುತ್ತೆ. ನಮ್ಮಲ್ಲೇನೋ ಅಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ. ಯುದ್ಧ ಬೇರೆ ನಡೀತಾ ಇದೆ. ಬೇಗ ಯುದ್ಧ ಮುಗೀಲಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ, ಮುಗೀಲಿ ಅಂತ. ಪರ್ಯಾಯವಾಗಿ ಏನು ಮಾಡಬಹುದು ಸರ್ ಇದಕ್ಕೆ? ಈಗ ಒಂದಮ್ಮ, ಈಗ ಕಾರುಗಳಲ್ಲಿ ಎಲೆಕ್ಟ್ರಿಕ್ ಕಾರ್ ಇರುತ್ತೆ. ಒಂದು ಲಿಮಿಟ್ ದಾಟಿದ ತಕ್ಷಣ ಡೀಸೆಲ್ ಕನ್ವರ್ಟ್ ಆಗುತ್ತೆ, ಪೆಟ್ರೋಲ್ ಕನ್ವರ್ಟ್ ಆಗುತ್ತೆ. ಆ ಥರ ಮುಂದಕ್ಕೆ ಬರ್ತಕ್ಕಂಥ ಆಟೋಗಳು ಗ್ಯಾಸಿಂದ ಇಂಥ ಸಂದರ್ಭದಲ್ಲಿ ಇದಕ್ಕೆ ಪೆಟ್ರೋಲ್ ಕನ್ವರ್ಟ್ ಆಗುತ್ತಲ್ಲ, ಆ ಥರದ ಯೋಚನೆ ಮುಂದಿನ ಮಾಡಬೇಕಾಗುತ್ತೆ ಸಂದರ್ಭಗಳಲ್ಲಿ. ಆಹಾರ ಸಚಿವರನ್ನ ಭೇಟಿ ಮಾಡಿದ್ರು ಇವತ್ತು ಆಟೋ ಚಾಲಕರೆಲ್ಲ. ಆ ಸಂದರ್ಭದಲ್ಲೂ ಕೂಡ ಇಲ್ಲ, ಪೂರೈಕೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಪೂರೈಕೆ ಆಗಿದ್ರೆ ಯಾಕೆ ಮುಚ್ತಾ ಇದ್ರು? ಪೂರೈಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅವರು ಕೂಡ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಇಷ್ಟು ವರ್ಷ ಏನು ಸಮಸ್ಯೆ ಇರಲಿಲ್ಲ. ಈಗ ಸಮಸ್ಯೆ ಯುದ್ಧ ಬಂದಿದ್ದರಿಂದ ಸ್ವಲ್ಪ ಕೇಂದ್ರ ಸರ್ಕಾರನ ಇನ್ನೂ ಸ್ವಲ್ಪ ಹೆಚ್ಚು ಒತ್ತಡ ಹಾಕಿ, ನಮ್ಮ ಬೆಂಗಳೂರಿನವ್ರಿಗಂತಲ್ಲ, ಕರ್ನಾಟಕದವ್ರಂತಲ್ಲ, ದೇಶದ ಎಲ್ಲ ಭಾಗದಲ್ಲೂ ಈ ಸಮಸ್ಯೆ ಇರುತ್ತೆ. ಅದಕ್ಕೆ ಪರಿಹಾರ ಕೇಂದ್ರ ಸರ್ಕಾರ. ಈಗ ಖಾಸಗಿ ಬಂಕ್ಗಳೆಲ್ಲ ಬಂದಾಗಿದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಾದರೂ ಗ್ಯಾಸ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಹಾಕಿದ್ದಾರೆ. ಇದು ಕೇಂದ್ರದ ಸಂಬಂಧಪಟ್ಟ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಸರ್, ಈಗ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು ತುಂಬ ನಮಗೆ ಕಷ್ಟ ಆಗ್ತಾ ಇದೆ, ಜೀವನ ಮಾಡೋಕ್ಕಾಗ್ತಾ ಇಲ್ಲ, ಪರಿಹಾರ ಕೊಡಿ ಸರ್ಕಾರದಿಂದ ಅಂತ. ನೋಡೋಣ, ಮುಖ್ಯಮಂತ್ರಿಗಳು ಎಲೆಕ್ಷನ್ಗೆ ಹೋಗಿದ್ದಾರಲ್ಲ, ಅಂದಮೇಲೆ ಮಾತಾಡ್ತೀನಿ. ನಿಮ್ಮನ್ನೇನಾದರೂ ಭೇಟಿ ಮಾಡಿದ್ರಾ ಸರ್? ಇಲ್ಲ, ಯಾಕಂದರೆ ಈ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಗೆ ಸಂಬಂಧಪಟ್ಟಿದ್ದೆಲ್ಲ, ಅದರಿಂದ ನನ್ನ ಭೇಟಿ ಮಾಡಿಲ್ಲ. ಮತ್ತು ನಾನಂತೂ ಯಾಕಂದರೆ ಪ್ರಾರಂಭದಲ್ಲಿ ನಮಗೆ ನಮ್ಮ ಬಸ್ಸಸ್ಗೆ ಡೀಸೆಲ್ಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಊಹಾಪೋಹ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಪತ್ರ ಕೂಡ ಬರೆಸಿದ್ವಿ, ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ, ಮತ್ತು LPG ಗ್ಯಾಸ್ ಬಗ್ಗೆ, ಪ್ಲಸ್ ಕಮರ್ಷಿಯಲ್ ಗ್ಯಾಸು. ಯಾಕೆಂದರೆ ಕಮರ್ಷಿಯಲ್ ಗ್ಯಾಸ್ ಇಲ್ಲ ಅಂದರೆ ಪಾಪ ಹೋಟೆಲ್ಸು, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನೂ ನಡೆಯೋದೇ ಇಲ್ವಲ್ಲ. ನೋಡೋಣ, ಬೇಗ ಯುದ್ಧ ಮುಗಿಬೇಕು. ಆಗ ಸಹಜ ಸ್ಥಿತಿಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಆಗ್ಬೋದು. ಬಸ್ಸಿಗೆ ಏನಾದರೂ ಸಮಸ್ಯೆ ಆಗ್ತದೆ? ಟಿಕೆಟ್ ದರ ಈಗ ತಕ್ಷಣ ಇಲ್ಲ, ಟಿಕೆಟ್ ದರ ಏರಿಸೋಲ್ಲ. ಇದು ತಾತ್ಕಾಲಿಕ ಅಷ್ಟೇ, ಇದೇನು ಪರ್ಮನೆಂಟ್ ಇಶ್ಯೂ ಅಲ್ಲ. ಯುದ್ಧ ಇವತ್ತೆಲ್ಲ ನಾಳೆ ಮುಗಿಯುತ್ತೆ. ಸರ್, ಇವತ್ತು KSRTC ಜೊತೆಗೆ ಸಭೆ ಇದೆ. ಅಂದರೆ ತುಂಬ ದಿನದಿಂದ ಅವ್ರದ್ದು ಸಂಬಳ ಹೆಚ್ಚುವರಿ ಮಾಡಬೇಕು ಅನ್ನುವಂಥದ್ದು, ಬಾಕಿ ವೇತನ ಪರಿಷ್ಕರಣೆದು ಇಶ್ಯೂ ಭಾಳ ದಿನದಿಂದ ಇತ್ತು. ಆಮೇಲೆ ನಾವು 26 ತಿಂಗಳು ಕೊಡೋದು, ವೇತನ ಪರಿಷ್ಕರಣೆ ಸಂಬಂಧಪಟ್ಟವ್ರ ಹತ್ರ ಕೂತು ಮಾತಾಡೋದು ಅಂತ ತೀರ್ಮಾನ ಆಗಿತ್ತು. ಅದಕ್ಕೆ ಈಗಾಗಲೇ ಒಂದು ಮೀಟಿಂಗ್ ಆಗಿತ್ತು. 2ನೇ ಮೀಟಿಂಗ್ ಇವತ್ತು ನಮ್ಮ MDs 4 ಜನ MDs ಇವರ ಹತ್ರ ಮುಖಂಡರ ಜೊತೆ ಮಾತಾಡ್ತಾರೆ. ಏನಾದರೂ ಜಾಸ್ತಿ
ಅಂದರೆ ಹಿಂಬಾಕಿ ಏನಾದರೂ? ಅಲ್ಲ, ವೇತನ ಪರಿಷ್ಕರಣೆ ಇನ್ನೂ ಆಗಿಲ್ಲ, ಈಗ ಆಗಬೇಕು. ಎಷ್ಟಾಗಬೇಕು ಅಂತ ಅಷ್ಟೇ ನಮ್ಮ ಮುಂದೆ ಇರೋದು. ಓಕೆ, ಚರ್ಚೆ ಏನಾಗ್ಬೋದು ಸರ್? ಅವ್ರಿಗೆ ಏನಾದರೂ ಖುಷಿ ವಿಚಾರ ಏನಾದರೂ? ಅಲ್ಲಮ್ಮ, ಅವರು ಕೇಳ್ತಾರೆ, ಜಾಸ್ತಿ ಕೇಳ್ತಾರೆ ಸಹಜವಾಗಿ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಂಪನ್ಮೂಲಗಳು ಎಲ್ಲ ನೋಡ್ಕೊಂಡು ತಾನೇ ನಾವು ಕೊಡಬೇಕು. ಹಿಂದೆ ಅವರು ನಮ್ಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,080 ಕೋಟಿ ಸಾಲ ಬಿಟ್ಟೋಗಿದ್ರು. ಅದೇ ನಾನು ಹಿಂದೆ ಬಿಟ್ಟುಕೊಟ್ಟಾಗ ಆ ಸಾಲಗಳದ್ದು ಅಷ್ಟು ಸಮಸ್ಯೆಗಳೇ ಇರಲಿಲ್ಲ. ಎಲ್ಲ ಚೆನ್ನಾಗಿದ್ದರೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಸರ್, ಇದು ಮುಜರಾಯಿ ಟೆಂಪಲ್ಗಳಲ್ಲಿ ಈಗ ಬೇಸಿಗೆ ಸಂದರ್ಭದಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಪ್ರತಿ ವರ್ಷ ಮಾಡ್ತಾರಮ್ಮ. ಅದು ಮೇಲೆ ಇದಾಕೋದಕ್ಕೆ ಮಳೆಗಾಲದಲ್ಲೂ ಅಷ್ಟೇ. ಅದು ವಿಶೇಷವಾಗಿ ಸೌತ್ ಕೆನರಾ ಮತ್ತು ಇದರಲ್ಲಿ ಎಲ್ಲಿ ಮಳೆಗಾಲದಲ್ಲಿ. ಬೇರೆ ಕಡೆ ಎಲ್ಲ ಸ್ವಲ್ಪ ಶಾಮಿಯಾನ ಎಲ್ಲ ಹಾಕೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಈಗ ಪ್ರತಿ ವರ್ಷ ಕೊಡ್ತೀವಿ, ಈ ವರ್ಷ ಕೂಡ ಕೊಡ್ತೀನಿ. ಅಂದರೆ ಈ ಬಾರಿ ತುಂಬ ಬಿಸಿಲು ಇದೆ, ಬೇಗನೆ ಇರುತ್ತಮ್ಮ. ಒಂದು ಮಳೆ ಬಂದರೆ ಕಡಿಮೆ ಆಗಿಬಿಡುತ್ತೆ, ಬೇಗ ಮಳೆ ಬರಬೇಕಷ್ಟೆ. ಇದು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.